ಎಲ್ಲಿಗೆ ಪಯಣ ಯಾವುದು ದಾರಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯನ ತಿಳಿಸ್ಬೇಕು ಅಂತ ಇದ್ದೀನಿ ಅಂತಂದರೆ, ಕಾಮನ್ನಾಗಿ ಯಾರಾದರೂ ಹೊರಗಡೆ ಹೋಗಬೇಕಾದ್ರೆ ಅವರನ್ನು ಎಲ್ಲಿಗೆ ಹೋಗ್ತಿದ್ದೀರಾ, ಯಾವ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅಂತ ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಷಯನೇ ಇದು. ಈ ವಿಷಯದಲ್ಲಿ ಏನು ಟಾಪಿಕ್ ಮಾಡ್ತಾರಪ್ಪ ಅಂತ ನೀವೆಲ್ಲ ಅನ್ಕೋತಾ ಇರ್ಬೋದು. ಇದು ನನಗೆ ಬಂದಂತಹ ಒಂದು ಡೌಟು. ಯಾರಾದರೂ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ನಾವು ಅವ್ರನ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ನಿಜವಾಗ್ಲೂ ಅವ್ರು ಹೋಗೋ ಕೆಲಸ ಆಗೋದಿಲ್ವಾ, ಅಥವಾ ಅದು ಅವ್ರು ನಮ್ಮ ಮೂಢನಂಬಿಕೆನಾ ಅಂತ ನನಗೆ ತುಂಬ ಕ್ವಶನ್ಸ್ ಬಂತು. ಅದಕ್ಕೋಸ್ಕರ ಅದೇ ಕಂಟೆಂಟನ್ನು ನಾನು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಪಂಚ ಎಷ್ಟು ಮುಂದುವರೆದಿದೆ ಅಂದರೆ, ಕೂತು ಜಾಗದಲ್ಲೇ ನಮ್ಮ ಬೆರಳ ತುದಿಯಲ್ಲೇ ಮೊಬೈಲಲ್ಲಿ ಆರ್ಡ್ರ್ ಮಾಡಿ ಮನೆ ಬಾಗಿಲಿಗೆ ಅವ್ರಿಗೆ ಇಷ್ಟ ಬಂದಂಥ ವಸ್ತುಗಳನ್ನ ತೆಗೆಸ್ಕೊಳ್ಳೋಂತಹ ಆಪರ್ಚುನಿಟೀಸ್ ಎಲ್ಲ ಬಂದಿದ್ರೂ ಕೂಡ ಇನ್ನೂ ತುಂಬ ಜನ ಹಳೆ ಕಾಲದಂತಹ ಮೂಢನಂಬಿಕೆಗಳನ್ನ ಇನ್ನೂ ಕೂಡ ನಂಬ್ತಾ ಇದ್ದಾರೆ. ಅಂಥ ಒಂದು ವಿಷಯದ ಬಗ್ಗೆ ಇವತ್ತು ನಾನು ನಿಮಗೆಲ್ಲ ವಿಷಯನ ತಿಳಿಸ್ತಾ ಇದ್ದೀನಿ. ಎಲ್ಲಿಗೆ ಪಯಣ, ನೀವು ಟೈಟಲ್ ನೋಡಿದಲ್ಲೇ ನಿಮಗೆಲ್ಲ ಅನಿಸಿರಬಹುದು. ಎಲ್ಲಿಗೆ ಪಯಣ ಅಂತ ನೀವೆಲ್ಲರೂ ಹೋಗ್ಬೇಕಾದ್ರೆ ನಿಮ್ಮನ್ನ ಯಾರಾದರೂ ಕೇಳಿದ್ರೆ ನಿಮಗೂ ಕೂಡ ಒಂದು ಸೆಕೆಂಡ್ ಕೋಪ ಬಂದೇ ಬರುತ್ತೆ. ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಂತಂದರೆ ಯಾರಾದರೂ ನಮ್ಮನ್ನ ಹತ್ರ ಕೇಳಿದ್ರೆ ಇವ್ರಿಗೆ ಯಾಕೆ ಬೇಕಿದೆಲ್ಲ, ನಮ್ಮನ್ನ ಯಾಕೆ ಈ ಥರ ಎಲ್ಲ ಕ್ವಶನ್ಸ್ ಮಾಡ್ತಾರೆ, ಇವ್ರು ಯಾಕಪ್ಪ ನಮ್ಮನ್ನ ಈ ಥರ ಕ್ವಶನ್ ಮಾಡ್ರು, ಇವತ್ತು ನಾನು ಹೋಗೋ ಕೆಲಸ ಖಂಡಿತ ಆಗೋದಿಲ್ಲ ಅಂತ ನಮ್ಮ ಮೈಂಡಲ್ಲಿ ನಮಗೆ ಒಂದು ಕ್ವಶನ್ಸು ಬಂದೇ ಬರುತ್ತೆ. ಹಾಗಾದರೆ ನಿಜವಾಗ್ಲೂ ಯಾರಾದರೂ ಆ ಥರ ನಮ್ಮನ್ನು ಕ್ವಶನ್ ಮಾಡಿದ್ರೆ ಆ ಕೆಲಸ ಆಗೋದಿಲ್ವಾ? ಈ ಥರ ಡೌಟ್ಸ್ ನಿಮ್ಗೆ ಯಾರಿಗಾದ್ರು ಒಂದು ಸಲ ಆದರೂ ಬಂದಿರುತ್ತೆ ಅಲ್ವಾ? ಈ ಕ್ವಶನ್ಸ್ ನನಗೇನಾದರೂ ನೀವು ಕೇಳಿದ್ರೆ ಖಂಡಿತ ಅಲ್ಲ, ನಾನಂತೂ ಈ ಮಾತನ್ನು ಒಪ್ಪೋದೇ ಇಲ್ಲ. ಯಾರಾದರೂ ಹಂಗೆ ಕೇಳೋದ್ರಿಂದ ಆ ಕೆಲಸ ಆಗಲ್ಲ ಅನ್ನೋದಾಗಿದ್ದರೆ, ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂದರೆ ಬಸ್ಸಲ್ಲಾಗಿರ್ಬೋದು, ರ್ಯಾಪಿಡೋ, ಊಬರ್, ಓಲಾ, ಈ ತುಂಬ ವೆಹಿಕಲ್ಸ್ ಎಲ್ಲ ಸಿಸ್ಟಮ್ಸ್ ಎಲ್ಲ ತುಂಬ ಬಂದಿದೆ ಈಗ. ಅಲ್ಲಿಗೆಲ್ಲ ನೀವು ಡೆಸ್ಟಿನೇಷನ್ ಪಾಯಿಂಟ್ ಹಾಕಲೇಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಎಷ್ಟು ಇಂಪಾರ್ಟೆಂಟು, ಡೆಸ್ಟಿನೇಷನ್ ಪಾಯಿಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ನೀವು ಫಿಲ್ ಮಾಡಿಲ್ಲ ಅಂತಂದರೆ ನೀವು ಆ ಪ್ಲೇಸಿಗೆ ಹೋಗೋಕ್ಕೂ ಕೂಡ ಆಗೋದಿಲ್ಲ. ಅಂದಮೇಲೆ ಏನಾದರೂ ನಿಮ್ಮನ್ನು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಆ ಕೆಲಸ ಆಗೋದಿಲ್ಲ ಅಂತ ನೀವು ಯಾಕೆ ಅನ್ಕೋಬೇಕು? ಇದು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಅವರು ಕೇಳೋದ್ರಿಂದ ಅಲ್ಲ. ಅವರು ಕೇಳೋದ್ರಿಂದ ನೀವು ಕೆಲಸ ಆಗ್ತಾಯಿಲ್ಲ ಅಂತ ನೀವು ಫಸ್ಟು ನಿಮ್ಮ ಮೈಂಡಿಂದ ಅದನ್ನು ತೆಗೆದಾಕಿ. ಆ ರೀತಿ ಯಾವತ್ತೂ ಕೂಡ ಮೂಢನಂಬಿಕೆಯಿಂದ ಹೋಗಬಾರ್ದು. ಕಾಲ ಎಷ್ಟು ಮುಂದುವರೆದಿದೆ ಅಂತಂದರೆ ಎಲ್ಲ ಡಿಜಿಟಲ್ ಆಗಿದೆ ಇವಾಗ. ಆದರೂ ಕೂಡ ತುಂಬ ಜನ ಇದೇ ರೀತಿ ಇನ್ನೂ ಹಳೆಯ ಕಾಲದಲ್ಲಿ ಮಾಡ್ತಿದ್ದಂಥ ನಂಬಿಕೆಗಳನ್ನ ಇನ್ನೂ ಕೂಡ ಪಾಲಿಸ್ತಾನೆ ಬಂದಿದ್ದಾರೆ. ನಿಮ್ಮ ನಂಬಿಕೆಯನ್ನು ದಾಳವನ್ನಾಗಿ ಉಪಯೋಗಿಸ್ಕೊಂಡು ನಿಮಗೆ ಮೋಸ ಮಾಡ್ತಿರೋಂಥ ಜನಗಳನ್ನ ನೀವು ಯಾವತ್ತೂ ಕೂಡ ನಂಬೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.